ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಳ್ತೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕಾವ್ಯಗೌಡ. ಫ್ರೆಂಡ್ಸ್, ಇವತ್ತು ಕಿಚನ್ ಮೇಕವರ್ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಎಲ್ಲ ಹೇಗಿರುತ್ತೆ ನೋಡೋಣ ಬನ್ನಿ. ಫ್ರೆಂಡ್ಸ್, ಇವತ್ತು ಆ್ಯಕ್ಚುಲಿ ನಾನು ಕಿಚನ್ ಮೇಕವರ್ ಬ್ಲಾಗ್ನ ನನ್ನ ಹತ್ರ ಏನೆಲ್ಲ ಐಟಮ್ ಇದೆ ಅದೇ ಐಟಮ್ನಲ್ಲೇ ಬ್ಲಾಗ್ ಮಾಡ್ಕೊಳ್ತೀನಿ. ನಾನು ಯಾವುದು ಕಿಚನ್ ಮೇಕವರ್ಗೋಸ್ಕರ ಅಂತಲೇ ನಾನು ಯಾವುದು ಹೊಸ ಐಟಮ್ಸ್ಗಳನ್ನ ಯಾವುದು ನಾನು ತರಿಸಿಲ್ಲ. ನನ್ನ ಹತ್ರ ಇದ್ದಿದ್ದ ಐಟಮ್ನಲ್ಲೇ ನಾನು ಕಿಚನ್ ಮೇಕವರ್ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಕಿಚನ್ ಮೇಕವರ್ ವೀಡಿಯೋಗೆ ನಾನು ಸಿಂಪಲಾಗಿ ಒಂದು 4 ಐಟಮ್ಸ್ ಅಷ್ಟೇ ತರಿಸಿರೋದು. ಆ 4 ಐಟಮ್ಸ್ ಯಾವುದಂತ ನೋಡೋದಾಯ್ತು ಅಂದರೆ, ಇದು ಬಿಡಿ ನನಗೆ ಜ್ಯೂಸ್ ಹಂಗೆಲ್ಲ ಬೇಕಿತ್ತು. ಸ್ಟ್ರಾಸು ಅದೊಂದು ತರಿಸಿದ್ದೀನಿ. ಇದು ಮೇಕವರ್ಗೆ ಅಂತ ಏನು ತರಿಸಿಲ್ಲ, ಮನೆಗೆ ಬೇಕಿತ್ತು. ಸೊ ಇದು ಮೀಶೋಯಿಂದ ಆರ್ಡರ್ ಮಾಡಿ ಈ ಸ್ಟ್ರಾಸ್ನ ತರಿಸಿದ್ದೀನಿ. ಸೊ ಅಲ್ಲಿಂದ ಬಂದರೆ ಗ್ಲಾಸಸ್. ನನ್ನ ಹತ್ರ ಜ್ಯೂಸ್ ಗ್ಲಾಸಸ್ ಇರಲಿಲ್ಲ, ಇತ್ತು, ತುಂಬ ಹಳೇದಾಗಿತ್ತು. ಸೊ ಹಾಗಾಗಿ ಮೊನ್ನೆ ವಿಶಾಲ್ ಮಾಡ್ಕೋದಾಗ ಒಂದು ಗ್ಲಾಸ್ಗಳು ತೊಗೊಂಡು ಬಂದಿದ್ದೆ, ಒಂದು 6 ಗ್ಲಾಸು. ಸೊ ಇದು ಏನು ಕಿಚನ್ ಮೇಕವರ್ ವೀಡಿಯೋಗೆ ಏನು ಯೂಸ್ ಆಗಲ್ಲ ಅಂತ ಅನಿಸುತ್ತೆ, ಬಟ್ ಅದೊಂದಿದೆ ಹೊಸದಾಗಿ. ಮತ್ತು ಇನ್ನೊಂದು ಆಯಿಲ್ ಟಿನ್ ತರಿಸಿದೆ. ನನ್ನ ಹತ್ರ ಆಯಿಲ್ ಟಿನ್ನು ನಾನು ವಾಟರ್ ಬಾಟಲ್ನಲ್ಲಿ ಯೂಸ್ ಮಾಡ್ತಿದ್ದೆ. ಅದೇನೋ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಇದು ಆಯಿಲ್ ವಾಟರ್ ಬಾಟಲ್ನ ತರಿಸಿದೆ. ಇದು ಚೆನ್ನಾಗಿದೆ. ಮೀಶೋಲ್ಲಿ ತರಿಸಿದೆ. 165 ಇದೆ MRP. 2 ಬಾಟಲ್ಸ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಏನೋ ವರ್ಕ್ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ. ನಮಗೆ ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ಕೋಬೋದು. ಈ ಕ್ಯಾನಲ್ಲಿ ಹಾಕ್ಲಿಕ್ಕೆ ಹೋದರೆ ತುಂಬ ಜಾಸ್ತಿ ಬಿದ್ದೋಗುತ್ತೆ. ಸೊ ಹಾಗಾಗಿ ನಾನು 2 ಬಾಟ್ಲು ತರಿಸಿದೆ. ಒಂದು ಕೋಕೋನಟ್ ಆಯಿಲ್ಗೆ, ಇನ್ನೊಂದು ಬಂದು ಶೇಂಗಾ ಹಾಲು, ಸೊ ಕಡಲೆಕಾಯಿ ಎಣ್ಣೆ. ಸೊ ಅದಕ್ಕೋಸ್ಕರ 2 ತರಿಸಿದ್ದೀನಿ. ಸೊ ನನಗೆ ಇದೊಂದು ತುಂಬ ಆಸೆ ಇತ್ತು, ಕಿಚನ್ ಮೇಕವರ್ ವೀಡಿಯೋಸ್. ನಾನು ಆಲ್ಮೋಸ್ಟ್ ಬ್ಲಾಗ್ ವೀಡಿಯೋಸ್ ಜಾಸ್ತಿ ನೋಡ್ತೀನಿ ಬೇರೆಯವ್ರದ್ದೆಲ್ಲ. ಸೊ ಅವರೆಲ್ಲ ಕಿಚನ್ ಮೇಕವರ್ ವೀಡಿಯೋಗೆ ಈ ಥರ ವಯರ್ನ ಹಾಕಿದ್ದಾರೆ ಕಿಚನ್ಗೆ ಡೆಕೋರೇಷನ್ಗೆ ಅಂದ್ಬಿಟ್ಟು. ಈ ಥರ ಲೈಟಿಂಗ್ಸು ವೀಡಿಯೋಸ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ಇದು ನಿನ್ನೆ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ. ಸ್ವಲ್ಪ ಕೆಲಸ ಇತ್ತು, ನಮ್ಮ ಕಾರ್ಯಕ್ರಮ ಬೇರೆ ತುಂಬ ಹತ್ರನೇ ಬಂದುಬಿಡ್ತು. ಸೊ ಹಾಗಾಗಿ ಇನ್ನೊಂದು 15 ದಿವಸ ಇದೆ ಅಷ್ಟೇ. ನೆಕ್ಸ್ಟ್ ಮಂತ್ ಫಸ್ಟಲ್ಲಿ ಕಾರ್ಯಕ್ರಮ ಇರೋದು. ಸೊ ಹಾಗಾಗಿ ಚಿಕ್ಕಪೇಟೆಗೆ ಹೋಗಿದ್ನಲ್ಲ, ಸೊ ಅಲ್ಲಿ ನೋಡಿದೆ. ಇದನ್ನು ನನಗೆ ಬೇಕಿತ್ತು ಅಂದ್ಬಿಟ್ಟು ಇದೊಂದು 4 ಮೀಟರ್ಸ್ 5 ಮೀಟರ್ಸ್ ಅಷ್ಟು ತಂದಿದ್ದೀನಿ. ನಮ್ಮ ಕಿಚನ್ಗೆ ಸಾಕಾಗುತ್ತೆ ಅಂತ ಅನಿಸುತ್ತೆ. ಇದು ಲೈಟಿಂಗ್ಸ್ ಬಂದ್ಬಿಟ್ಟು ವೈಟ್ ಕಲರ್ ನಾನು ಸರ್ಚ್ ಮಾಡ್ತಾಯಿದ್ದೀನಿ, ಬಟ್ ನಂಗೆ ಸಿಕ್ಕಿದ್ದು ಒಂಥರ ಗೋಲ್ಡನ್ ಕಲರ್ ಟೈಪು. ಒಂದು ಟೈಮ್ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನನಗೆ ಸಿಕ್ಕಿದ್ದು ಈ ಥರ ಸಿಕ್ತು ಫೈನಲ್ ಆಗಿ. ಬಟ್ ಏನಿಲ್ಲ, ಹಾಕಿ ನೋಡೋಣ ಅಂದ್ಬಿಟ್ಟು ಚೆನ್ನಾಗಿತ್ತಂತ ಇದನ್ನೇ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ವೈಟ್ ಕಲರ್ ಲೈಟ್ ಇರೋದನ್ನ ತರಿಸ್ಕೊಳ್ತೀನಿ. ಇದು ಅಂತಂದರೆ ನನ್ನ ಕಿಚನ್ ಮೇಕವರ್ ವೀಡಿಯೋಗೆ ನಾನು ತೊಗೊಂಡು ಬಂದಿರೋದು ಇಷ್ಟೇ ಐಟಮು. ಇನ್ನು ಮಿಕ್ಕಿದ್ದೆಲ್ಲ ಮನೇಲಿರೋ ಐಟಮ್ನ ಯೂಸ್ ಮಾಡಿಕೊಂಡು ಕಿಚನ್ ಮೇಕವರ್ ವೀಡಿಯೋ ಮಾಡ್ಕೊತೀನಿ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನನ್ನ ಕಿಚನ್ ಎಷ್ಟು ಮೆಸ್ಸಿ ಆಗಿದೆ ಅಂತ. ನನಗೆ ಟೈಮ್ ಇಲ್ಲ ಅಂತ ಹೇಳ್ಬೋದು, ಇಲ್ಲ ಇನ್ನೊಂದು ಮತ್ತೊಂದು ನನಗೆ ಗೊತ್ತಿಲ್ಲ. ನನಗೆ ಟೈಮ್ ಇಲ್ಲ, ಅದು ಒಪ್ಕೋಬೋದು. ಸೊ ನಾನು ಹೆಂಗಂದ್ರೆ ಹಂಗೇನೆ ಇಟ್ಕೊತೀನಿ. ಪಾತ್ರೆ ವಾಶ್ ಮಾಡಿ ಶೆಡ್ ಮೇಲೆ ಇಟ್ಕೊತಿದ್ದೆ. ನನಗೆ ದೊಡ್ಡ ಕೆಲಸ ಅಂದರೆ ಪಾತ್ರೆ ವಾಶ್ ಮಾಡಿ ಎತ್ತಿಡೋದು, ಅದೊಂದು ದೊಡ್ಡ ಕೆಲಸ, ಮಾಡಲಾರ್ದಿರ ಅಂತ ಕೆಲಸ. ಸೊ ಮತ್ತು ಪಾತ್ರೆ ವಾಶ್ ಮಾಡೋದು ಅದೊಂದು ದೊಡ್ಡ ಕೆಲಸ. ಆ 2 ಕೆಲಸ ನಾನು ಮಾಡ್ತಾ ಇರಲಿಲ್ಲ. ಸೊ ಇದ್ದಿದ್ದ ಟೈಮ್ನಲ್ಲೇ ನನಗೆ ಹೆಂಗೆ ಬೇಕೋ ಹೆಂಗೆ ಸಾಕಾಗುತ್ತೋ ಹಂಗೆ ಇಟ್ಕೊಂಡಿದ್ದೆ. ಈ ಮನೆಗೆ ಬಂದು ಒಂದು 6 to 7 ಮಂತ್ಸ್ ಆಗಿರ್ಬೋದು ಅನಿಸುತ್ತೆ. 7 ಮಂತ್ಸಿಂದ ನನ್ನ ಕಿಚನ್ಗೆ ಮೇಕವರ್ ಅಂತ ಏನು ಮಾಡ್ಕೊಂಡಿಲ್ಲ. ನನ್ನ ಹತ್ರ ನನಗೆ ಹೆಂಗೆ ಯೂಸ್ ಆಗುತ್ತೋ, ಹೆಂಗೆ ಕೈಗೆಲ್ಲ ಸಿಗುತ್ತೋ ಕುಕಿಂಗ್ ಮಾಡಲಿಕ್ಕೆ ನಾನು ಹಂಗಂಗೆ ಇಟ್ಕೊಂಡಿದ್ದೆ. ನೋಡ್ತಾ ಇರ್ಬೋದು, ನಾನು ಒಂದು ರೈಸ್ ಬಾಕ್ಸು, ಒಂದು ರಾಗಿ ಹಿಟ್ಟು ಬಾಕ್ಸು 2 ಒಂದು ಕಡೆ ಒಂದು ಕಬೋರ್ಡಲ್ಲಿ ಇಟ್ಕೊಂಡಿದ್ದೆ. ಇನ್ನೊಂದು ಕಬೋರ್ಡಲ್ಲಿ ಬಂತಂದರೆ ಸಾಲ್ಟು, ಈ ಥರ ಬೌಲ್ಗಳು, ಗ್ಲಾಸ್ ಪಿಂಗಾಣಿ ಬೌಲ್ಸು, ಸೊ ಆ ಥರ ಇಟ್ಕೊಂಡು ಮತ್ತು ಹೆವಿ ಪಾತ್ರೆಗಳನ್ನ ಹಿಡ್ಕೊಂಡಿದ್ದೆ. ಈಗ ಕಿಚನ್ ಮೇಕವರ್ಗೆ ಅಂದ್ಬಿಟ್ಟು ಮೇಕವರ್ ಮಾಡ್ತಾನೆ ಎಕ್ಸ್ಟ್ರಾ ಇರೋ ಪಾತ್ರೆಗಳನ್ನೆಲ್ಲ ಎತ್ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಇವಾಗ ಅದೆಲ್ಲ ಬೇಡದೇ ಇರೋದನ್ನೆಲ್ಲ ಎತ್ಬಿಟ್ಟು ನನಗೆ ಹೆಂಗೆ ಬೇಕೋ ಹಂಗೆ ಕಿಚನ್ ಮೇಕವರ್ ವೀಡಿಯೋ ಮೇಕವರ್ ಮಾಡ್ಕೊತೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಮೇಲ್ಗಡೆ ಎಲ್ಲ ನನಗೆ ಅಂದರೆ ಬೇಗ ಅರ್ಜೆಂಟಿಗೆ ಕೈಗೆ ಏನು ಸಿಗುತ್ತೋ ಅದನ್ನೇ ಇಟ್ಕೊಂಡಿದ್ದೀನಿ.
ಆಯಿಲ್ ಬಾಟ್ಲ್ ಇರ್ಬೋದು, ಮಿಕ್ಸಿ ಜಾರು, ಮಿಕ್ಸಿ ಮತ್ತು ವಾಟರ್ ಕೆಟಲು, ಸೊ ಹಾಟ್ ಬಾಕ್ಸು ಇದೆಲ್ಲ ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಅದು ಫ್ರಿಜ್ ಮೇಲೆ ಇಟ್ಕೊಂಡಿದ್ದೀನಿ. ಪಾತ್ರೆ ಇದೆಲ್ಲ ನಾರ್ಮಲ್ ಹಿಂಗೇನೆ ಇಟ್ಕೊಂಡಿದ್ದೀನಿ ನಾನು. ನನಗೆ ಟೈಮ್ ಸಿಗಲ್ಲ, ಯಾಕಂದರೆ ನಾವಿಬ್ಬರು ಕಿಚನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ. ಮತ್ತು ಇರೋ ಟೈಮಲ್ಲಿ ನಾನಾಗ್ಬೋದು, ಅವರಾಗ್ಬೋದು, ನಮ್ಮ ಮನೇಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಕುಕಿಂಗ್ ಮಾಡೋದಾಗಿರ್ಬೋದು, ಮತ್ತೊಂದು ಇನ್ನೊಂದು ಎಲ್ಲನೂ ಹೆಲ್ಪ್ ಮಾಡ್ಕೊತೀವಿ, ಅವ್ರಿಗೆ ನಾವು ನಮಗೆ ಅವರು. ಸೊ ಹಾಗಾಗಿರೋದ್ರಿಂದ ನನಗೆ ಹೆಂಗೆ ಬೇಕೋ ಹಂಗೆ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಂತಂದರೆ, ನಮ್ಮನೆ ಮುಂಚೆ ಇದ್ದವರು ಕಿಚನ್ ತುಂಬಾ ಗಲೀಜು ಮಾಡಿದ್ದಾರೆ. ನನ್ನ ಕೈಯಲ್ಲಿ ಇನ್ನೂ ಕೂಡ ಅದನ್ನು ಕ್ಲೀನ್ ಮಾಡ್ಕೊಳಕ್ಕಾಗಿಲ್ಲ. ಸೊ ಹಾಗಾಗಿ ಆ ಕರೆ ಇರೋದನ್ನೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೇ ನಾನೆಲ್ಲ ಮಾಡ್ಕೊಬೇಕು. ಬಂದವಾಗ ನನಗೆ ಏನಕ್ಕೂ ಟೈಮ್ ಇರಲಿಲ್ಲ. ನನಗೆ ಡ್ಯೂಟಿ ಎಲ್ಲ ತುಂಬಾ ಇರ್ತಿತ್ತು ಅವಾಗ. ಹೆಂಗಂದ್ರೆ ಹಂಗೆ ಜೋಡಿಸ್ಕೊಂಡಿದ್ದೆ. ಸೊ ಹಾಗಾಗಿ ಕರೆಕ್ಟಾಗಿ ಜೋಡಿಸ್ಕೊಳಕ್ಕಾಗಿದ್ದಿರಲಿಲ್ಲ. ತುಂಬಾ ಕರೆ ಇಡ್ಸಿದ್ದಾರೆ ಮುಂಚೆ ಇದ್ದವರು. ಇನ್ನೊಂದು ಹೇಳೋದೇನೆಂದರೆ, ಬಾಡಿಗೆ ಮನೆಗೆ ಎಲ್ಲರೂ ಹೋಗ್ತೀರಾ, ಸೊ ಎಲ್ಲರೂ ಇರ್ತೀರಾ. ಬ್ಯಾಂಗ್ಳೂರಲ್ಲೆಲ್ಲ ಸ್ವಂತ ಮನೆ ಇರೋರು ಯಾರೂ ಇರಲ್ಲ. ಇರೋ ಬಾಡಿಗೆ ಮನೇನ ನಮ್ಮನೆ ಥರ ಇಟ್ಕೊಳ್ಳಿ. ಯಾವತ್ತೂ ಕೂಡ ಅವ್ರು ಕಟ್ಸಿರೋದು ಓನರ್ದು ಬೇಕಾದ್ರೆ ಅವ್ರು ಮಾಡಿಸ್ಕೋತಾರೆ. ಆ ಕೆಟ್ಟ ಭಾವನೆ ಮನಸ್ಸಿನಿಂದ ಅದನ್ನು ತೆಗೆದಾಕ್ಬಿಟ್ಟು ನಾವಿರೋವರೆಗೂ ಅದು ನಮ್ಮದೇ ಮನೆ ಅಂತ ಮನೆ ನೀಟಾಗಿ ಇಟ್ಕೊಳ್ಳಿ. ಯಾವತ್ತೂ ಕೂಡ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಗಲೀಜು ಮಾಡಿದರು. ಎಷ್ಟು ಕರೆ ಇತ್ತಂದರೆ ಕಿಚನ್ ಸಿಂಕ್ ಹತ್ರ ಎಲ್ಲ, ಅದನ್ನೆಲ್ಲ ನನಗೆ ಇಷ್ಟು ದಿವಸ ಆಗೈತೆ ಇನ್ನೂ ಹೋಗ್ಸೋಕ್ಕಾಗಿಲ್ಲ. ಅಷ್ಟು ಟೈಮ್ ಕೊಟ್ಟು ವಾರದಲ್ಲಿ 2 ಟೈಮ್ ನಾನು ಉಜ್ಕೊಂಡು ಕ್ಲೀನ್ ಮಾಡ್ಕೊತೀನಿ. ಅಷ್ಟೆಲ್ಲ ಮಾಡಿಕೊಂಡ್ರೂ ಕ್ಲೀನ್ ಆಗದಿರೋ ಅಷ್ಟು ಗಲೀಜು ಮಾಡ್ಕೊಂಡಿದ್ರು ಮುಂಚೆಯವರು. ಬಟ್ ಅದರೆಲ್ಲ ಇಟ್ಕೋಬಾರ್ದಂತ ನನ್ನ ಅನಿಸಿಕೆ. ನಾನು ನೀಟಾಗೆ ಇಟ್ಕೊಂಡಿದ್ದೀನಿ. ಈ ಥರ ನಾನು ಮೆಸಿಯಾಗಿ ಅಲ್ಲಿ ಇಲ್ಲಿ ಇಟ್ಟಿರ್ಬೋದು ಪಾತ್ರೆಗಳನ್ನ, ಬಟ್ ಆದರೂ ನಾನು ನೀಟಾಗೆ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ನೀಟಾಗಿ ಇಟ್ಕೊಂಡಿದ್ದೀನಿ, ವಾರಕ್ಕೊಮ್ಮೆ ಕ್ಲೀನ್ ಮಾಡ್ಕೊತೀನಿ. ಸೊ ನೀಟಾಗಿದೆ ಫ್ರೆಂಡ್ಸ್. ನಾನು ಕಿಚನ್ಗೆ ಈ ಥರ ಹೇಳಿದ್ನಲ್ಲ, ವಯರಲ್ಲಿ ಲೈಟಿಂಗ್ಸ್ ಬರೋದು, ಆ ಲೈಟಿಂಗ್ಸ್ ತಂದಿದೆ. ಸೊ ಈ ಥರ ಸ್ಟಿಫ್ ಮಾಡ್ಕೊತಾ ಇದ್ದೀನಿ. ನನಗೆ ಹೆಲ್ಪಿಂಗ್ಗೆ ನನ್ನ ಹಸ್ಬೆಂಡ್ ಇಲ್ಲ, ಕಾರ್ಯಕ್ರಮ ಇದ್ದಿದ್ದರಿಂದ ಅದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಹಾಗಾಗಿ ನಾನೇ ವಿಡಿಯೋ ಮಾಡ್ಕೊತಾನೆ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಕಿಚನ್ ಫುಲ್ಲು ಮೇಕರ್ ಆದಮೇಲೆ ತೋರಿಸಿದ್ರಾಯ್ತು ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ಇಷ್ಟಕ್ಕೆ ಸಾಧ್ಯ ಆಯಿತು, ಎಷ್ಟು ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀನಿ. ಕ್ಲೀನ್ ಅಂತೂ ಎಲ್ಲ ಕಡೆ ನೀಟಾಗೇ ಇತ್ತು. ನಮ್ಮನೆ ಆಲ್ಮೋಸ್ಟ್ ಒಂದು 2 ಕಡೆ ಗಲೀಜಾಗಿತ್ತು, ಅಷ್ಟು 2 ಕಡೆ ಮಾತ್ರ ಕ್ಲೀನ್ ಮಾಡಿಕೊಂಡೆ. ಮಿಕ್ಕಿದ್ದೇ ನಾನು ಉಜ್ಜಿ ವಾಶ್ ಮಾಡಿಕೊಂಡು ಮೇಕವರ್ ಅಂತೂ ನಿಜವಾಗ್ಲೂ ನಾನು ಮಾಡಿಲ್ಲ. ನೀಟಾಗಿದ್ದಿದ್ದು ವಿಡಿಯೋ ಮನೆಯೆಲ್ಲ ಫುಲ್ ನೀಟಾಗೇ ಇತ್ತು, ಕಿಚನ್ ಫುಲ್ ನೀಟಿತ್ತು. ಸೊ ಅದನ್ನೇ ನಾನು ಮೇಕವರ್ ಆಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲಿ ಐಟಮ್ಸ್ ಎಲ್ಲೆಲ್ಲಿ ಬರಬೇಕು, ನನಗೆ ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಇದು ಪ್ಲಾಸ್ಟಿಕ್ ಗ್ರೀನ್ ಎಲೆ ಬಂತಂದರೆ ಅದು ಬಳ್ಳಿ ಥರ ಇದೆಯಲ್ಲ, ಸೊ ಅದು ಬಂದು ನಾನು ಮೀಶೋದಲ್ಲಿ ಸುಮಾರು ಒಂದು 1 ಇಯರೇ ಆಗಿಬಿಟ್ಟಿದೆ ಅನಿಸುತ್ತೆ, ಅವಾಗ ತರಿಸಿದ್ದು. ಸೊ ಅದನ್ನು ಯೂಸೇ ಮಾಡಿರಲಿಲ್ಲ, ನಾನು ಹಂಗೆ ಎತ್ತಿಟ್ಟಿದ್ದೆ. ಇವಾಗ ಯೂಸ್ ಆಗ್ತಿದೆ, ಅದನ್ನು ಮಾಡಿಕೊಂಡೆ. ಮಿಕ್ಕಿದ್ದೆಲ್ಲ ನನಗೆ ಎಲ್ಲೆಲ್ಲಿ ಏನು ಬೇಕೋ, ಎಷ್ಟು ಬೇಗ ಕೈ ಸಿಗುತ್ತೋ ಆ ಥರ ಇಟ್ಕೊಂಡಿದ್ದೀನಿ. ಕೆಲವೊಂದು ಐಟಮ್ಗಳನ್ನ ಕೆಳಗಡೆ ಜಾಸ್ತಿ ಇಷ್ಟೊಂದು ನೆಸಿಟಿ ಇಲ್ದಿರೇ ಹೇಳ್ಕೊಂಡಿದ್ದ ಐಟಮ್ನೆಲ್ಲ ನಾನು ಎತ್ಬಿಟ್ಟು ಮೇಲೆ ಸಜ್ಜೆ ಎಲ್ಲ ಹಾಕಿದ್ದೀನಿ. ನನಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ. 3-4 ಪ್ಲೇಟ್ಸ್ಗಳು ಇದೆಲ್ಲ ಇದ್ದಾಗ ಎಕ್ಸ್ಟ್ರಾ ನಮಗೆ ಎಷ್ಟು 5 ಪ್ಲೇಟ್ಸ್ ಬೇಕು, 5 ಪ್ಲೇಟ್ಸ್ ಮಾತ್ರ ಇಟ್ಕೊಂಡು ಮಿಕ್ಕಿದೆಲ್ಲ ಎತ್ತಾಕ್ಬಿಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಫೈನಲಿ ನನ್ನ ಕಿಚನ್ ಮೇಕವರ್ ವಿಡಿಯೋ ಈ ಥರ ಇತ್ತು. ಈ ಮೇಕವರ್ ಆದಮೇಲೆ ನನ್ನ ಕಿಚನ್ ಈ ಥರ ಕಾಣಿಸ್ತಾ ಇದೆ. ನನ್ನ ಹತ್ರ ಇದ್ದಿದ್ದ ವಸ್ತುನಲ್ಲೇ ನಾನು ಕಿಚನ್ ಮೇಕವರ್ ಮಾಡಿರೋದು. ನೋಡ್ತಾ ಇರ್ಬೋದು, ಫೈನಲೈಸ್ ಆಗಿ ನನ್ನ ಕಿಚನ್ ಈ ಥರ ಇದೆ. ನಿಮಗೆ ಯಾವ ಥರ ಅನ್ನಿಸ್ತಿದೆ? ಇದ್ದಿದ್ದ ವಸ್ತುನಲ್ಲೇ ಕಿಚನ್ ಮೇಕವರ್ ವಿಡಿಯೋ ಮಾಡ್ಬೋದು ಅಂತ ಅನ್ನಿಸ್ತಿದೆಯಾ? ಅನಿಸಿದ್ರೆ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ, ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ನಂದು ಮುಂಚೆ ಹಳೆ ಚಾನಲ್ಗೆ ಹಿಂಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ರು, ಅದೇ ಥರ ಸಪೋರ್ಟ್ ಮಾಡಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ನೀವು ಕೇಳ್ಬೋದು, ಮನೆಯಲ್ಲಿ ಶುಗರ್ಸು ಇದು ಮಾತ್ರ ನೀವು ಬಾಕ್ಸಲ್ಲಿ ಹಾಕಿಟ್ಟಿದ್ದೀರಾ, ಮಿಕ್ಕಿದ್ದು ಕಾಳು ಕಡ್ಡಿ ಎಲ್ಲ ಎಲ್ಲಿ ಇಟ್ಕೊಂಡಿದ್ದೀರಾ ಅಂತ. ಫ್ರೆಂಡ್ಸ್, ನಾನು ಶುಗರು, ಸಾಸಿವೆ, ಜೀರಿಗೆ, ಕರಿಬೇವು, ಸಾಸಿವೆ, ಜೀರಿಗೆ, ಮೆಣಸು, ಮೆಂತ್ಯ ಈ ಥರದಕ್ಕೆ ಮಾತ್ರ ನಾನು ಚಿಕ್ಕ ಬಾಕ್ಸ್ಗಳನ್ನ ಯೂಸ್ ಮಾಡಿದ್ದೀನಿ. ಮಿಕ್ಕಿದ ಕಾಳು ಕಡ್ಡಿ ಎಲ್ಲ ಬಂತಂದರೆ ನಾನು ಫ್ರೀಝರಲ್ಲಿ ಇಟ್ಟಿರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫ್ರೀಝರಲ್ಲಿ ಯಾವ ಥರ ಅಂದರೆ ಕಾಳುಗಳು, ತೊಗರಿಕಾಳು ಆಗ್ಬೋದು, ಕಡಲೆಕಾಳು ಆಗ್ಬೋದು, ಎಲ್ಲ ಥರ ಕಾಳುಗಳನ್ನ ನಾನು ಯಾವ ಥರ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿ ಯಾವ ಥರ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಅಂತ ತೋರಿಸ್ತೀನಿ.
ಫ್ರೆಂಡ್ಸ್, ನನ್ನ ಕಿಚನ್ ಮೇಕವರ್ ವಿಡಿಯೋ ಹೀಗಿತ್ತು. ಫ್ರೆಂಡ್ಸ್, ಫೈನಲ್ ಏನಂತ ಹೇಳ್ಬೇಕಂದ್ರೆ, ಡಬಲ್ ಸೈಡ್ ಟೇಪಲ್ಲಿ ಯಾವುದೇ ಕಾರಣಕ್ಕೂ ಈ ಥರ ವಯರ್ನ ಸ್ಟಿಫ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅದು ಕಚ್ಕೊಳ್ಳಲ್ಲ. ನಾವು ಏನೇ ಮಾಡಿದ್ರು ಒಂದು ಕಡೆ ಕಚ್ಚಿ 5 ಮಿನಿಟ್ಸ್ಗೆಲ್ಲ ಬಿದ್ದೋಗಿರುತ್ತೆ. ಸೊ ಹಾಗಾಗಿ ನಂದು ಸೇಮ್ ಅದೇ ಥರ ಆಯಿತು. ನಾನು ಡಬಲ್ ಸೈಡ್ ಟೇಪ್ ತೊಗೊಂಡು ಬಂದಿದ್ದೆ. ಅದು ಏನೇ ಮಾಡಿದ್ರು ಕಚ್ತಾ ಇರಲಿಲ್ಲ. ತುಂಬ ಬೇಜಾರು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ನಾನು ಮೇಕವರ್ ಆದಮೇಲೆ ನನ್ನ ವಿಡಿಯೋ ನಮ್ಮ ಮನೇಲಿರೋ ಪುಟ್ಟ ಕಿಚನಲ್ಲಿ ಈ ಥರ ನಾನು ಮೇಕವರ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಮುಂಚೆ ಎಲ್ಲ ತುಂಬ ಮೆಸ್ಸಿಯಾಗಿತ್ತು ಅಂತಲೇ ಹೇಳ್ಬೋದು. ಇವಾಗ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಿದೆ. ನನ್ನ ಕಿಚನ್ ನನಗೇನೆ ಇಷ್ಟ ಆಗ್ತಿದೆ. ಮುಂಚೆಗೂ ಈಗೂ ತುಂಬಾ ಚೆನ್ನಾಗಿದೆ ಕಿಚನ್ ಅಂತ ಅನ್ನಿಸ್ತಾ ಇತ್ತು. ಎಕ್ಸ್ಟ್ರಾ ಐಟಮ್ಸ್ ತುಂಬಾ ಕೆಳಗಡೆ ಇಟ್ಕೊಂಡಿದ್ದೆ, ಅದೆಲ್ಲ ಎತ್ತಾಕ್ಬಿಟ್ಟೆ. ನೋಡ್ತಾ ಇರ್ಬೋದು, ಮೇಕವರ್ ಆದಮೇಲೆ ಈ ಥರ ವಿಡಿಯೋ ಬಂದಿದೆ. ಫ್ರೆಂಡ್ಸ್, ನನಗೆ ಕೆಟ್ಟಲ್ಲಿ ಇಡಲಿಕ್ಕೆ ತುಂಬಾ ಜಾಗ ಹಿಂಸೆ ಆಗ್ತಿತ್ತು. ಬಟ್ ಅಲ್ಲೇ ಅಡ್ಜಸ್ಟ್ ಮಾಡಿ ಇಟ್ಟೆ. ತುಂಬ ಚಿಕ್ಕದಿದೆ ನನ್ನ ಕಿಚನು. ಸೊ ಹಾಗಾಗಿ ನನಗೆ ಹೆಂಗೆ ಬೇಕೋ ಅಷ್ಟು ಪುಟ್ಟ ಕಿಚನ್ಗೆ ಚಿಕ್ಕದಾಗಿ ಹೆಂಗೆ ಮೇಕವರ್ ಆಗುತ್ತೋ ಅದೇ ಥರ ಮೇಕವರ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಇನ್ನೂ ಲೈಟಿಂಗ್ಸ್ ಕಿಟಕಿಗೆ ಲೈಟಿಂಗ್ಸ್ ಹಾಕಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಬಟ್ ಲೈಟಿಂಗ್ಸ್ ಹಾಕಲಿಕ್ಕೆ ಲೈಟ್ ನಾನು ತುಂಬ ಕಮ್ಮಿನೇ ತಂದಿದ್ದೆ. ಒಂದು 5 ಮೀಟರ್ಸ್ 6 ಮೀಟರ್ಸ್ ಅಷ್ಟೇ ತಂದಿದ್ದೆ. ಅದು ಅಲ್ಲಿಗೆ ಸಾಕಾಗೋಯಿತು. ಸೊ ಹಾಗಾಗಿ ಇನ್ನೊಂದು ಸರ್ತಿ ಹೋದಾಗ ಚಿಕ್ಕಪೇಟೆಯಲ್ಲಿ ಮತ್ತೆ ತರೋಣ ಅಂದ್ಬಿಟ್ಟು ಸುಮ್ಮನೆ ಆದೆ. ನೋಡ್ತಾ ಇರ್ಬೋದು, ಹಿಂಗಿದೆ ನನ್ನ ಕಿಚನ್ ಫೈನಲೈಸ್ ಆಗಿ. ನಿಮಗೂ ಇನ್ನೂ ಕಿಚನ್ ಮೇಕವರ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನಿಸಿ ಮತ್ತು ಇನ್ನೂ ಏನಾದರೂ ಚೇಂಜಸ್ ಮಾಡ್ಬೋದು ಅನ್ನೋದಾಯ್ತಂದರೆ ನೀವು ನನಗೆ ಕಮೆಂಟ್ ಮಾಡ್ಬೋದು, ಈ ಚೇಂಜಸ್ ಮಾಡಿ ಅಂತ. ಸೊ ನಾನು ಅದನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಕಿಚನ್ ಮೇಕವರ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ನಿಮಗೇನಾದರೂ ನನ್ನ ಕಿಚನ್ ಮೇಕವರ್ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.